ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ಜೆಡಿಎಸ್ ಸಮಾವೇಶ ನಡೆಯುತ್ತಿದೆ. ಬೃಹತ್ ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಭಾಗವಹಿಸಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಜನ ಆಗಮಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಸಮಾವೇಶದಲ್ಲಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಸರ್ಕಾರವನ್ನ ಕಿತ್ತು ಹಾಕಿದ್ದು ಕಾಂಗ್ರೆಸ್. ಈಗಲೂ ಕುಮಾರಸ್ವಾಮಿಗೆ ರಾಜ್ಯ ಸರ್ಕಾರ ಅಸಹಕಾರ, ಅಹಿಂದವನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ತಾ ಇದ್ದೀರಿ ಅಂತ ಎಚ್ ಡಿ ದೇವೇಗೌಡರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಗ್ರಾಮ ವಾಸ್ತವ್ಯ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಾರಾದರೂ ಅನುಷ್ಠಾನಕ್ಕೆ ತಂದಿದ್ರೆ ಅದು ಶ್ರೀಮಾನ್ ಕುಮಾರಸ್ವಾಮಿ ಅವರು ಅನ್ನೋದನ್ನ ನಾವು ಮನಸ್ಕೊಳ್ಬೇಕಾಗುತ್ತೆ. ಬರೀ ಗ್ರಾಮ ವಾಸ್ತವ್ಯ ಮಾಡಿದ್ದಷ್ಟೇ ಅಲ್ಲ, ಅಂದು ರೈತರು ಸಂಕಷ್ಟದಲ್ಲಿ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದು ಕೆಟ್ಟ ಸನ್ನಿವೇಶವನ್ನು ಗಮನಿಸಿ ಇಡೀ ರಾಜ್ಯದಲ್ಲಿ ಆತ್ಮಹತ್ಯಕ್ಕೆ ತುತ್ತಾಗಿರುವ ಎಲ್ಲ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ದುರಂತ ಏನೆಂದರೆ ಅವರು ಯಾವುದೇ ರೈತ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಮುಖ್ಯಮಂತ್ರಿ ಆಗಿದ್ದು ಯಾವುದೇ ಆರ್ಥಿಕ ನೆರವನ್ನು ಕೊಡತಕ್ಕಂಥ ಒಂದು ನಿರ್ಣಯ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಜ್ಞಾಪಕ ಇರೋ ಪ್ರಕಾರ ಎಸ್ ಎಂ ಕೃಷ್ಣ ಅವರು ಮಂಡ್ಯದಲ್ಲಿ ಮಾತ್ರ ಒಂದು 15 ಕುಟುಂಬಗಳಿಗೆ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಆರ್ಥಿಕ ನೆರವನ್ನು ಕೊಟ್ಟು, ಇದಾದರೂ ಅಂದು ಮುಖ್ಯಮಂತ್ರಿಗಳು ಯಾವ ಕುಮಾರಸ್ವಾಮಿಯವರು ಬಹುಶಃ ಧಾರವಾಡದಲ್ಲಿ ಅಂತ ಕಾಣುತ್ತೆ, ಆ ಭಾಗದ ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ ಎಲ್ಲ ಕುಟುಂಬಗಳನ್ನು ಸೇರಿಸಿ ಅವರೆಲ್ಲರಿಗೆ ಆರ್ಥಿಕ ನೆರವನ್ನು ಕೊಟ್ಟು, ಇದಾದರೂ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಅವರ ಮನಸ್ಸು ಆ ನೋವಿಗೆ ತುತ್ತಾದಂಥ ಬಡ ಕುಟುಂಬಗಳ ಬಗ್ಗೆ ಗಮನ ಹರಿಸ್ತಿಲ್ಲ. ನಾನು ಆರೋಪ ಮಾಡ್ತಾ ಇಲ್ಲ, ವಾಸ್ತವಾಂಶವನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಕುಮಾರಸ್ವಾಮಿಯವರ ಸರ್ಕಾರವನ್ನು ತೆಗೆದವರು ನೀವು ಮೋದಿಯವರಿಂದ ಕಲಿಬೇಕು. ಕುಮಾರಣ್ಣವರಿಗೆ ಏನು ಸರ್ಕಾರವನ್ನು ತೆಗೆದರು, ಸುಮಾರು 18 ಜನರನ್ನು ಮುಂಬೈಗೆ ಕಳಿಸಿ ಆ ಸಂದರ್ಭದಲ್ಲಿ ಮೋದಿಯವರು ನಿಮ್ಮ ತಂದೆಯವರಿಗೆ ಒಂದು ರಾಜಕೀಯ ನಿರ್ಣಯ ಯಾವಾಗಲೂ ನೀನು ನನ್ನ ಜೊತೆ ಬರಬೇಕು ಅಂತ ಹೇಳಿದಾಗ ಕುಮಾರಸ್ವಾಮಿಯವರು ನಮ್ಮ ತಂದೆಯ ಅನುಮತಿ ಇಲ್ಲದೆ ನಾವು ಬರಲ್ಲ ಅಂತ ಹೇಳಿ ನನ್ನ ಹತ್ರ ಬಂದು ಕೇಳಿದರು, ಹೀಗಿದೆ ಅಂತೇಳಿ. ನಾನು ಹೇಳಿದೆ, ಆಯಿತು, ನಾವು ಸುಮಾರು 60-65 ವರ್ಷ ಕಾಂಗ್ರೆಸ್ ಏಟಿನ ಮೇಲೆ ಏಟು ಎಲ್ಲವನ್ನು ನಾವು ಸಹಿಸ್ಕೊಂಡು ಬಂದ್ವಿ. ಅಂದರೆ ಈ ಸಂದರ್ಭದಲ್ಲಿ ನೀವು ಮೋದಿಯವರ ಜೊತೆ ಹೋಗೋದಕ್ಕೆ ನನ್ನ ಅನುಮತಿ ಇದೆ ಅಂತ ಹೇಳಿದ ಮೇಲೆ ಕುಮಾರಸ್ವಾಮಿಯವರು ರಾಜಕೀಯ ನಿರ್ಣಯವನ್ನು ತೆಗೆದುಕೊಂಡರು. ಈ ವಾಸ್ತವಾಂಶವನ್ನು ನಾಡಿನ ಜನತೆಯ ಮುಂದೆ, ಈ ರಾಷ್ಟ್ರದ ಜನತೆಯ ಮುಂದೆ ನಾನು ಹೇಳಲಿಕ್ಕೆ ಯಾವ ಆತಂಕ ಇಲ್ಲ. ಇವತ್ತು ಕೇಂದ್ರದಲ್ಲಿ 2 ಇಲಾಖೆಗಳನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರಿಗೆ. ಈ ರಾಷ್ಟ್ರದಲ್ಲಿ ನಿರುದ್ಯೋಗವನ್ನು ಬಗೆಹರಿಸ್ತಕ್ಕಂಥದ್ದಿರ್ಬೋದು, ಜನಗಳಿಗೆ ಅನೇಕ ಕೈಗಾರಿಕೆಗಳನ್ನು ಮಾಡಿ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಹಿನ್ನೆಲೆಯಲ್ಲಿ
ಅವ್ರಿಗೇನು ಶಕ್ತಿ ಕೊಟ್ಟಿದ್ದಾರೆ. ದುರಂತ ಕರ್ನಾಟಕದಲ್ಲಿ ಕುಮಾರಸ್ವಾಮಿಗೆ ಸಹಕಾರ ಕೊಡ್ತಾ ಇಲ್ಲ. ಇದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ತುಂಬ ವಿಷಯ ಇದೆ. HMT ಜಾಗ ಖಾಲಿ ಇರೋದನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರೆ ಕೋರ್ಟ್ಗೆ ಹೋಗ್ತಾರೆ. ಹೀಗೆ ತುಂಬ ವಿಷಯಗಳು ಮಾತನಾಡಬಹುದು. ಅದನ್ನು ದಯಮಾಡಿ ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ. ನಾವು ರಾಷ್ಟ್ರೀಯ ಪಕ್ಷ ಜೊತೆ ಸೇರಿ ಕೆಲಸ ಮಾಡತಕ್ಕಂಥ ಕಾಲದಲ್ಲಿ ಇತಿಮಿತಿ ಇದೆ ನಮಗೆ.